ಎತ್ತಿನ ಗಾಣದಲ್ಲಿ ಯಾಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ರೈತರೇ ಒಂದು ಬ್ರ್ಯಾಂಡ್ ಆಗಿ ಮಾಡೋದ್ರಿಂದ ನಮ್ಮ ಗ್ರಾಮದಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಎತ್ತಿನ ಗಾಣ ಆಗಿರೋದ್ರಿಂದ ಕಂಪಲ್ಸರಿ ಇಬ್ರು ಕೆಲಸ ಕೊಟ್ಟಂಗಾಗುತ್ತೆ. ಫಸ್ಟ್ ಅಡುಗೆ ಮನೆಯ ಔಷಧಾಲಯ ಅಂತ ಮೊದಲು ಮಹಿಳೆಯರು ಬದಲಾದ್ರೆ ನಂತರ ಎಲ್ಲಾರ್ಗು ಇದು ಸಹಾಯ ಆಗುತ್ತೆ. ಮತ್ತೆ ಯಾವುದೇ ಪ್ಯಾಕೆಟ್ ಎಣ್ಣೆಗಳು ಯಾವುದೇ ಸೀಡ್ಸ್ ಆಯಿಲ್ ಅಲ್ಲ, ವೈಟ್ ಮಿಲ್ಲಿರಲ್ಲ ಆಯಿಲ್ ಅಂತ ಹೇಳ್ತಾರೆ. ನೋಡಿ ಉಚ್ಚೆಳ್ಳೆ ಎಣ್ಣೆ ಮೆಚೂರ್ಡ್ ಆದವ್ರಿಗೆ ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಿದು. ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೆದಿರೋರಿಗೆ ಅವ್ರಿಗೆ ತುಂಬಾ ಒಳ್ಳೇದು. ಇದು ಕಡಲೆಕಾಯಿ ಎಣ್ಣೆ, ಇದು ಸಾಸಿವೆ ಎಣ್ಣೆ, ಇದು ಸೂರ್ಯಕಾಂತಿ ಎಣ್ಣೆ, ಇದು ಎಳ್ಳೆಣ್ಣೆ, ಇದು ಕೋಕೋನಟ್ ಆಯಿಲ್. ಸೊ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ಅವ್ರಿಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ದಿನಪೂರ್ತಿ ಒಂದೇ ಎತ್ತಲ್ಲಿ ಕೆಲಸ ಮಾಡಲ್ಲ ನಾನು, ಎವ್ರಿ 4 ಅವರ್ಸ್ಗೊಂದು ಎವ್ರಿ 2 ಅವರ್ಸ್ಗೊಂದು ಚೇಂಜ್ ಮಾಡ್ತಾ ಇರ್ತೀನಿ. ಅಲ್ಲಿ ತೆಗೆದಂತ ಆಯಿಲ್ನ ಇಲ್ಲಿ ಸ್ಟೋರೇಜ್ ಮಾಡ್ತೀವಿ ಸರ್. ಇದು ಕೊಬ್ಬರಿ ಎಣ್ಣೆ, ಇದು ಎಳ್ಳೆಣ್ಣೆ, ಇದು ಕಡಲೆಕಾಯಿ ಎಣ್ಣೆ. ತೆಗೆದಂತ ಆಯಿಲ್ನ 1 ವಾರ ಬಿಫೋರ್ ಕೊಡಲ್ಲ ನಾನು. ಇಲ್ಲಿ ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಇದೆ ಸರ್. ನಮಸ್ತೆ, ನನ್ನ ಹೆಸರು ಬಂದು ಕೃಷ್ಣೇಗೌಡ ಅಂದ್ಬಿಟ್ಟು. ನಾನು ಪುಣ್ಯಕೋಟಿ ನ್ಯಾಚುರಲ್ಸ್ ಆಯಿಲ್ಸ್ ಅಂತ ಎತ್ತಿನ ಗಾಣದ ಘಟಕವನ್ನು ಓಪನ್ ಮಾಡಿದ್ದೇವೆ ಸರ್. ಒಟ್ಟು ನಾವು 7 ಥರದ ಎಣ್ಣೆಗಳನ್ನು ಇಲ್ಲೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಉಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ. ಸೊ ಎತ್ತಿನ ಗಾಣದಲ್ಲಿ ಯಾಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ಇಂಡಿಯನ್ ಅಂದ್ರೆ ನಮ್ಮ ಗೋತಳಿಗಳನ್ನ ಸಂರಕ್ಷಣೆ ಮಾಡಬೇಕು, ಇನ್ನೊಂದು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು. ಯಾಕೆಂತಂದ್ರೆ ಮಿಷಿನ್ ಗಾಣ ಹಾಕಿದ್ರೆ ಎಲ್ಲ ಹೇಳಿದ್ರು, ಮಿಷಿನ್ ಗಾಣ ಸಜೆಷನ್ ಮಾಡಿದ್ರು. ನಾನು ಯಾಕೆ ಇದು ಮಾಡಲಿಲ್ಲ ಅಂತಂದ್ರೆ, ಇದು ನೇಚರ್ ಜೊತೆ ಇರೋದ್ರಿಂದ ಇದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇವಾಗ ಮಿಷಿನ್ ಗಾಣ ಆಗಿದ್ರೆ ಒಬ್ರು ಕೆಲಸ ಕೊಡ್ಬೋದು, ಇವಾಗ ಎತ್ತಿನ ಗಾಣ ಆಗಿರೋದ್ರಿಂದ ಕಂಪಲ್ಸರಿ ಇಬ್ರು ಕೆಲಸ ಕೊಟ್ಟಂಗಾಗುತ್ತೆ. ಒಂದು ಗಾಣಕ್ಕೆ ಇಬ್ರು ಕೆಲಸ ಕೊಟ್ಟಂಗಾಗುತ್ತೆ. ಗಾಣದ ಎಣ್ಣೆಗಳನ್ನು ಅಡುಗೆಗೆ ಬಳಸೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಯಾವ ತರ ಸಿಗುತ್ತೆ ಸರ್? ಯಾವ್ಯಾವ ಅಂತಂದ್ರೆ ಒಂದೊಂದು ಆಯಿಲಲ್ಲಿ ಒಂದೊಂದು ತರ ಬೆನಿಫಿಟ್ಸ್ ಇದೆ. ಇವಾಗ ನೋಡಿ ಉಚ್ಚೆಳ್ಳೆ ಎಣ್ಣೆ, ಸೊ ಮೆಚೂರ್ಡ್ ಆದವ್ರಿಗೆ ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಿದು. ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೆದಿರೋರಿಗೆ ಅವ್ರಿಗೆ ತುಂಬಾ ಒಳ್ಳೇದು ಆಯಿಲು. ಇದು ಕ್ಯಾಸ್ಟ್ರಾಲ್ ಆಯಿಲು, ಹೋಮ್ ಮೇಡು. ಇದು ಏನಂತಂದ್ರೆ ಹರಳೆಣ್ಣೆ ತಲೆಗೆ ಹಾಕೋದು, ಇದು ಏರ್ ಕೇರು, ತುಂಬಾ ಒಳ್ಳೇದು. ಸೊ ಇದು ಕಡಲೆಕಾಯಿ ಎಣ್ಣೆ, BP ಶುಗರು ಅದೆಲ್ಲ ಕಂಟ್ರೋಲಲ್ಲಿರುತ್ತೆ. ಉತ್ತಮವಾದ ಒಮೆಗಾ 3 ಇರೋದ್ರಿಂದ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ಸೊ ಅದೇ ಆದಮೇಲೆ ಸಾಸಿವೆ ಎಣ್ಣೆ ನೋಡ್ಬೋದು, ಮತ್ತು ಸೂರ್ಯಕಾಂತಿ ಎಣ್ಣೆ ನೋಡ್ಬೋದು. ಎಳ್ಳೆಣ್ಣೆದ್ರಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇರೋದ್ರಿಂದ ಪೇಯ್ನ್ಗೆ ಅದೆಲ್ಲ ಯೂಸ್ ಮಾಡ್ತಾರೆ. ಇನ್ನು ಕೊಬ್ಬರಿ ಎಣ್ಣೆ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳಿಗೆ ತುಂಬ ಒಳ್ಳೆಯದು. ಸೊ ಹಾಗೆ ನಮ್ಮದು ಏನಂತಂದರೆ ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಸರ್ವಿಸ್ ಇದೆ. 1 ಡೇ ಬಿಟ್ಟು 1 ಡೇ ಸರ್ವಿಸು. ಲೊಕೇಶನ್ ಕಳಿಸ್ಕೊಟ್ರೆ ನಾವು ಅವ್ರಿಗೆ ಎಷ್ಟು ಲೀಟ್ರ್ ಕೆಪಾಸಿಟಿ ಇದೆ, 1 ಲೀಟ್ರಲ್ಲಿ, 2 ಲೀಟ್ರಲ್ಲಿ, 5 ಲೀಟ್ರಲ್ಲಿ. ಸೊ ನಮ್ದು ಸರ್ವಿಸ್ ಇದೆ. ಕೆಮಿಕಲ್ ಫ್ರೀ ಆಯಿಲ್ ಆಗಿರೋದ್ರಿಂದ ಯಾವುದೇ ತರದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈಗ ಈ ಮಿಷಿನ್ ಅಲ್ಲಿ ಎಣ್ಣೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೂ ಈ ಎತ್ತನ್ನ ಬಳಸ್ಕೊಂಡು ಗಾಣದ ಎಣ್ಣೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೂ ಏನು ವ್ಯತ್ಯಾಸ ಬರುತ್ತೆ? ಸೊ ಇದು ಏನು ಅಂತಂದ್ರೆ, ಇದು ಬಿಲೋ 40 ಡಿಗ್ರೀಸ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದ್ದರಿಂದ ಇದನ್ನ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಬಿಲೋ 40 ಡಿಗ್ರೀಸ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದರಲ್ಲಿ ಏನು ವೇರಿಯೇಷನ್ ಅಂತಂದ್ರೆ ಸೀಡ್ಸ್ ವೇರಿಯೇಷನ್ ಬರುತ್ತೆ, ಮತ್ತೆ ಕ್ವಾಲಿಟಿ ಆಫ್ ಸೀಡ್ಸ್ ಮೇನ್ ಇಂಪಾರ್ಟೆಂಟು. ಯಾವ ಥರ ಸೀಡ್ಸ್ನ ಯೂಸ್ ಮಾಡ್ತಾರೆ ಮತ್ತು ಹೇಗೆ ಪರ್ಚೇಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕ್ವಾಲಿಟಿ ಡಿಸೈಡ್ ಆಗುತ್ತೆ. ಫಸ್ಟು ಯೂಸ್ ಮಾಡಬೇಕು ಅಂತ ಇದು ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡಿದ್ದಲ್ಲ. ಫಸ್ಟು ನಮ್ಮ ಮನೇಲಿ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನಮ್ಮ ಮಕ್ಳುಗಳಿಗೆ ತಂದು ಯೂಸ್ ಮಾಡಿದೆ. ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಪಡೆದಂಥ ನಂತರ ಯಾಕೆ ನಾವೇ ಒಂದು ನಮಗೆಗೋಸ್ಕರ ಅಂತ ಒಂದು ಗಾಣ ಮಾಡ್ಕೊಂಡಿದ್ದು ಫಸ್ಟು ಸ್ಟಾರ್ಟಿಂಗ್. ಅದಾದ ನಂತರ ಒಬ್ಬರು ರಿಲೇಟಿವ್ಗಳು ತಗೊಂಡೋಗಿ ಯೂಸ್ ಮಾಡಿ ನೋಡಿದ್ಮೇಲೆ, ಸರ್ ಕ್ವಾಲಿಟಿ ಇದೆಯಲ್ಲ, ಯಾಕೆ ನೀವು ಬಿಸ್ನೆಸ್ ಪರ್ಪಸ್ ಆಗಿ ಮಾಡಬಾರ್ದು ಅಂತ ಕೇಳಿದ್ರು. ಅವಾಗ ನಾವು ಕಾಲಕ್ರಮೇಣ ಇದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಇವಾಗ ಉತ್ತಮವಾದ ಪ್ರತಿಕ್ರಿಯೆ ಬರ್ತಾ ಇದೆ, ಮತ್ತು ಅದೇ ಥರ ಕ್ವಾಲಿಟಿನೂ ಮೇಂಟೆನೆನ್ಸ್ ಇದೆ. ಸದ್ಯದ ಸ್ಥಿತಿಗೆ ಈ ಒಂದು ಗಾಣದ ಎಣ್ಣೆಗಳು ಎಷ್ಟು ಮುಖ್ಯ ಆಗುತ್ತೆ ಸರ್? ಸೊ ಇವಾಗ ನೋಡಬೇಕು, ಚಿಕ್ಕ ವಯಸ್ಸಿನಲ್ಲೇ ಏನಕ್ಕೆ ಹಾರ್ಟ್ ಅಟ್ಯಾಕು, BP ಶುಗರು ಅದೆಲ್ಲ ಬರ್ತಾ ಇದೆ. ಮಕ್ಕಳುಗಳು ಬೆಳವಣಿಗೆಲಿ ಮತ್ತು ಹೆಣ್ಮಕ್ಳುಗಳಲ್ಲಿ ಯಾಕೆ PODC ಪ್ರಾಬ್ಲಮ್ ಹೆಚ್ಚಿಗೆ ಬರ್ತಾ ಇದೆ ಅಂತಂದರೆ, ಅದು ಯಾವುದೇ ಪ್ಯಾಕೆಟ್ ಎಣ್ಣೆಗಳು ಯಾವುದೇ ಸೀಡ್ಸ್ ಆಯಿಲ್ ಅಲ್ಲ, ವೈಟ್ ಮಿಲ್ಲಿರಲ್ಲ ಆಯಿಲ್ ಅಂತ ಹೇಳ್ತಾರೆ. ಸೊ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ಅವ್ರಿಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಮತ್ತು ಯಾವುದೇ ಗ್ರಾಹಕರಿಗಾಗಲಿ, ಸೊ ಮನೆಯಿಂದ ಫಸ್ಟು ಅಡುಗೆ ಮನೆಯ ಔಷಧಾಲಯ ಅಂತ. ಸೊ ಮೊದಲು ಮಹಿಳೆಯರು ಬದಲಾದರೆ ನಂತರ ಎಲ್ಲರಿಗೂ ಇದು ಸಹಾಯ ಆಗುತ್ತೆ. ಮತ್ತು ಅದರಲ್ಲೂ ರೈತರೇ ಒಂದು ಬ್ರ್ಯಾಂಡ್ ಆಗಿ ಮಾಡೋದ್ರಿಂದ ಸಕ್ಸಸ್ ಆಗಿರೋದ್ರಿಂದ ನಾನು ಯುವ ಜನತೆಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಗ್ರಾಮದಲ್ಲೇ ಒಂದು ಉದ್ಯೋಗ ಸೃಷ್ಟಿ ಮಾಡಿ, ಸೊ ಅದನ್ನು ಒಂದು ಯಾವುದೇ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನು ಹೆಸರು ಮಾಡಿದ್ರೆ ನಿಮ್ಗೆ ಖಂಡಿತ ಒಳ್ಳೇದು ಆಗುತ್ತೆ, ನೀವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ದಂಗೂ ಆಗುತ್ತೆ. ಸೊ ಅದೇ ಅಲ್ಲದೆ ನಾವು ಇವಾಗ ಬರೀ ದುಡ್ಡು ಮಾಡೋ ವ್ಯವಸ್ಥೆನೇ ಇಲ್ಲ. ಸೊ ನಮ್ಮ ಕೈಲಾದಷ್ಟು ಒಂದು ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಾಯಿದ್ದೀವಿ. ನಮ್ದು ಇವಾಗ ಏನಿದೆ, ನಮ್ಮೂರಲ್ಲೇ ಸರ್ಕಾರಿ ಶಾಲೆ ಇದೆ, ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡಿದ್ದೀವಿ. ಹೆಚ್ಚಿನ ಸಹಾಯ ಮಾಡಬೇಕು ಅಂತಂದರೆ ಈ ಆಯಿಲ್ನ ಜಾಸ್ತಿ ಖರೀದಿ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ಸಹಾಯ ಮಾಡೋದಕ್ಕೆ, ಅದು ಸರ್ಕಾರಿ ಶಾಲೆಗೆ. ಸೊ ನಮ್ಮ ಕೈಲಾದ ಸಹಾಯನ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಇದನ್ನು ಎವ್ರಿ 2 ಅವರ್ಸ್ಗೊಂದು ಚೇಂಜ್ ಮಾಡ್ತೀನಿ. 2 ಗಂಟೆಗಳ ಮಾತ್ರ ಕೆಲಸ ಮಾಡ್ತೀನಿ. ಸೊ ಅದಕ್ಕೋಸ್ಕರನೇ ಎಕ್ಸ್ಟ್ರಾ ದನಗಳು ಇದಾವೆ, ನೀವು ಆ ಕಡೆ ನೋಡ್ಬೋದು, ಕಟ್ಟಾಕಿದ್ದೀನಿ. ಸೊ ದಿನಪೂರ್ತಿ ಒಂದೇ ಎತ್ತಲ್ಲಿ ಕೆಲಸ ಮಾಡಲ್ಲ ನಾನು.
ಎವ್ರಿ 4 ಅವರ್ಸ್ಗೊಂದು ಎವ್ರಿ 2 ಅವರ್ಸ್ಗೊಂದು ಚೇಂಜ್ ಮಾಡ್ತಾ ಇರ್ತೀನಿ. ಅದಕ್ಕೂ ರೆಸ್ಟ್ ಬೇಕಲ್ಲ. ಇವಾಗ ನಾವು ಮಕ್ಕಳಂತೆ ನೋಡ್ಕೊಂಡ್ರೆ ನಾವು ಅವತ್ತರಿಂದ ಬದುಕ್ತಾ ಇದ್ದೀವಿ ಅಂತಂದರೆ ಅವತ್ರ ಮೇಲೇನೂ ಕಾಳಜಿ ಇದೆ ನನಗೆ. ದಿನ ಪೂರ್ತಿ ಒಂದೇ ಥರಲ್ಲಿ ಹೊಡೆಯಲ್ಲ ನಾನು. ನೋಡಿ, ಕಡಲೆಕಾಯಿ ಆದರೆ 2.5 ಗಂಟೆ ಟೈಮ್ ಬೇಕು, ಕೊಬ್ಬರಿ ಆದರೆ ಅದು 2 ಗಂಟೆ ಟೈಮ್ ಬರುತ್ತೆ, ಎಳ್ಳು, ಹುಚ್ಚೆಳ್ಳು, ಸಾಸಿವೆ, ಸೂರ್ಯಕಾಂತಿ ಅದೆಲ್ಲ 3.5 ಅವರ್ಸ್ ತಗೋತದೆ. ಆರ್ಡ್ ಅದು ಬೀಜ ಯಾವ ಥರ ಆರ್ಡ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೈಮಿಂಗ್ಸು, ಮತ್ತು ಕ್ವಾಲಿಟಿ ಆಫ್ ಸೀಡ್ಸು, ಮತ್ತು ಆಯಿಲು. ಸೊ ಇವಾಗ ಒಂದೊಂದರಲ್ಲಿ ಒಂದೊಂದು ಥರ ಆಯಿಲ್ ಬರುತ್ತೆ. ಇವಾಗ ಇದರಲ್ಲಿ 2 ಲೀಟ್ರ್ ಬಂದರೆ ಅದರಲ್ಲಿ 3 ಲೀಟ್ರು, ಕಡಲೆಕಾಯಲ್ಲಿ 4 ಬಂದರೆ ಕೊಬ್ಬರಿಲಿ 5, ಆ ಥರ ಬರುತ್ತೆ. ಯಾವುದು ಒಂದೊಂದರಲ್ಲಿ ಒಂದೊಂದು ಥರ. ಇವಾಗ ನಮ್ಮ ಕೆಪಾಸಿಟಿ ಬಂದು 13 kg ಹಾಕಲೇಬೇಕು. 13 kg ಕೆಪಾಸಿಟಿಗೆ ಸೊ ಎಳ್ಳು, ಹುಚ್ಚೆಳ್ಳು ಅದೆಲ್ಲ ಆದರೆ 3.5 ಗಂಟೆ ಕಂಪಲ್ಸರಿ ಹೊಡಿಲೇಬೇಕು. ಸೊ ಬನ್ನಿ ಸರ್, ಇವಾಗ ಕಡಲೆಕಾಯಿ ಎಣ್ಣೆನ ಹೇಗೆ ತಯಾರಾಗುತ್ತೆ, ಹೇಗೆ ಕ್ವಾಲಿಟಿ ಆಫ್ ಸೀಡ್ಸ್ ಅನ್ನೋದನ್ನ ನಾನು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇವಾಗ ನಾವು ಮೊದಲನೇ ಬಾರಿಗೆ 13 kg ಕಡಲೆ ಬೀಜ ಹಾಕಿದ್ದೀವಿ. ಸೊ ಮೇನು ಕ್ವಾಲಿಟಿ ಆಫ್ ಸೀಡ್ಸ್ ನೋಡ್ಬೋದು ನೀವು. ಇವಾಗ 1.5 ಅವರ್ ಆದಮೇಲೆ ಆಯಿಲು ಕನ್ವೆನ್ಸ್ ಆಗುತ್ತೆ. ಕಂಪ್ಲೀಟ್ ಪ್ರೋಸೆಸಿಂಗ್ ಆಗಬೇಕು ಅಂತಂದರೆ ನಿಮಗೆ 2 ಅವರ್ ಬೇಕು. ಇವಾಗ ಈ ಕಡೆ ನೋಡಿ, ಇದು ಕೊಬ್ಬರಿ ಎಣ್ಣೆ ಪ್ರೋಸೆಸಿಂಗು ಹೇಗಿದೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಇದು ನೋಡಿ, ಇವಾಗ ಕೊಬ್ಬರಿ ಹಾಕಿದ್ದೀವಿ, 13 kg ಕೆಪಾಸಿಟಿ ಹಾಕಿದ್ದೀವಿ. ನೋಡ್ಬೋದು ಇವಾಗ ಆಯಿಲು ಕನ್ವೆನ್ಸ್ ಆಗ್ತಾ ಇದೆ. ಸೊ ಇದಾದಾಗ ಏನಾಗುತ್ತೆ ನಿಮಗೆ, ಸೊ 1.5 ಅವರ್ಸಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಯಾಕೆಂದರೆ ಬೇಗ ಫಾಸ್ಟಾಗಿ ಬರೋ ಆಯಿಲು ಅಂತಂದರೆ ಕೊಬ್ಬರಿ ಎಣ್ಣೆ ಒಂದೇನೆ. ಎಣ್ಣೆ ತೆಗೆದಂಥ ಇದನ್ನು ನೆಕ್ಸ್ಟ್ ಪ್ರೋಸೆಸಿಂಗ್ ಏನು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸರ್. ನೀವು ಕಡಲೆಕಾಯಿ ಎಣ್ಣೆ ಆಗ್ಬೋದು, ಕೊಬ್ಬರಿ ಎಣ್ಣೆ ಆಗ್ಬೋದು, ಹುಚ್ಚೆಳ್ಳೆಣ್ಣೆ ಆಗ್ಬೋದು, ಎಳ್ಳೆಣ್ಣೆ ಆಗ್ಬೋದು, ಸೂರ್ಯಕಾಂತಿ ಎಣ್ಣೆ ಆಗ್ಬೋದು, ಯಾವ ಥರ ಪ್ರೋಸೆಸಿಂಗ್ ಇದೆ ಅನ್ನೋದು ನೆಕ್ಸ್ಟ್ ಲೆವೆಲ್ ತೋರಿಸ್ತೀನಿ. ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಬಂದಂಥ ಆಯಿಲ್ನ ಎಲ್ಲ ಸ್ಟೀಲ್ ಕ್ಯಾನಲ್ಲೇ ಸ್ಟೋರೇಜು, ಯಾವುದೇ ಪ್ಲಾಸ್ಟಿಕ್ ಕ್ಯಾನಲ್ಲಿ ಸ್ಟೋರೇಜ್ ಮಾಡಲ್ಲ. ಸೊ ಮತ್ತು ಇಲ್ಲಿ ಕೊಬ್ಬರಿ ನೋಡ್ಬೋದು ಕ್ವಾಲಿಟಿ ಆಫ್ ಸೀಡ್ಸು, ಸೊ ಯಾವ ಥರ ಯೂಸ್ ಮಾಡ್ತಾರೆ ಕ್ವಾಲಿಟಿನ ಅಂತ. ಸೊ ಅದಾದ ನಂತರ ಅಲ್ಲಿ ತೆಗೆದಂಥ ಆಯಿಲ್ನ ಇಲ್ಲಿ ಸ್ಟೋರೇಜ್ ಮಾಡ್ತೀವಿ ಸರ್. ಇದು ಕೊಬ್ಬರಿ ಎಣ್ಣೆ, ಇದು ಎಳ್ಳೆಣ್ಣೆ, ಇಲ್ಲಿ ನೋಡ್ಬೋದು ಇದು ಕಡಲೆಕಾಯಿ ಎಣ್ಣೆ. ಹೈಯೆಸ್ಟ್ ಸೇಲ್ ಆಗೋದು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ. ತೆಗೆದಂಥ ಆಯಿಲ್ನ 1 ವಾರ ಬಿಫೋರ್ ಕೊಡಲ್ಲ ನಾನು. 1 ವಾರ ಆದ ನಂತರನೇ ಗ್ರಾಹಕರಿಗೆ ನಾನು ತಲುಪಿಸೋದು. ಯಾಕೆ 1 ವಾರ ಪ್ರಿಸರ್ವ್ ಮಾಡಬೇಕಾಗುತ್ತೆ ಸರ್? ತೆಗೆದಂಥ ಆಯಿಲ್ನ ಪ್ರಿಸರ್ವೇಟಿವ್ ಮಾಡಲಿಲ್ಲ ಅಂತಂದರೆ ಹೊಗೆ ಬರುತ್ತೆ. ಮತ್ತು ಇನ್ನೊಂದು, ಎಣ್ಣೆ ತೆಗೆಯುವಾಗ ನೀರಿನಂಶ ಇರೋದನ್ನ ಅದನ್ನು ಡ್ರೈ ಮಾಡಬೇಕು. ಅದಕ್ಕೋಸ್ಕರನೇ ಸೋಲಾರ್ ಡ್ರೈಯಲ್ಲಿ ಇಟ್ಟು ನಂತರ 1 ವೀಕು ಡ್ರೈ ಆದಮೇಲೆ ಕೊಟ್ಟರೆ 6 ಮಂತಲ್ಲ 1 ವರ್ಷ ಇಡೀ ಆಯಿಲು ಕೆಡಲ್ಲ ಮತ್ತು ಹಾಳಾಗಲ್ಲ. ಮತ್ತು ಹಿಂಡಿಗಳು ಇಲ್ಲಿ ನೋಡ್ಬೋದು ಯಾವ್ಯಾವ ಥರ ಹಿಂಡಿ ಇದೆ. ಇದೆಲ್ಲ ಡ್ರೈ ಮಾಡಲಿಕ್ಕೆ ಇದನ್ನೇ ಯೂಸ್ ಮಾಡ್ಕೊಡ್ತೀನಿ. ನೋಡಿ, ಅದು ಕಡಲೆಕಾಯಿ ಹಿಂಡಿ, ಇದು ವಿತೌಟ್ ಸ್ಕಿನ್ನು ಸೂರ್ಯಕಾಂತಿ, ಇದು ಬಂದು ವಿತ್ ಸ್ಕಿನ್ನು ಸೂರ್ಯಕಾಂತಿ. ಸೊ ಇದು ಬಂದು ಎಳ್ಳು, ಕರಿ ಎಳ್ಳು, ಅದು ಇದು ಹುಚ್ಚೆಳ್ಳು. ಸೊ ಅದು ಬಂದು ಕೊಬ್ಬರಿ, ಸೊ ಇದು ಹಿಂಡಿ. ಸೊ ಇದು ಬಂದು ಸಾಸಿವೆ. ಸೊ ಎಲ್ಲನೂ ಓನ್ ಮ್ಯಾನುಫ್ಯಾಕ್ಚರಿಂಗು, ಬೇರೆಯವ್ರ ಥರ ತಂದು ಮಾಡೋದು ಆ ಆಲ್ಟರ್ನೇಟ್ ಇಲ್ಲ ನಮ್ಮಲ್ಲಿ. ನಾವು ಕೃಷಿ ಮಾರ್ಕೆಟ್ ಚಾನಲ್ ಕಡೆಯಿಂದ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಫಸ್ಟ್ ಒಂದು ಸರಿ ಮಾಡಿದ್ರು ನಮ್ಮದು. ಸೊ ಅವಾಗ ಹುಬ್ಳಿ, ಧಾರವಾಡ ಆಗಲಿ, ಬಾಗಲಕೋಟೆ ಆಗಲಿ, ಸೊ ನಾನಾ ಕಡೆ ಕಳಿಸ್ಕೊಟ್ಟಿದ್ದೀನಿ. ಮತ್ತು ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಇದೆ. ಇದನ್ನು ಯೂಸ್ ಮಾಡಿದಂಥ ಕೆಲವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಏನಂತ ನನಗೆ ಹೆಲ್ತ್ ಇಶ್ಯೂ ಇತ್ತು ಮತ್ತು ಇದು ಮೋಷನ್ ಪ್ರಾಬ್ಲಮ್ ಎಲ್ಲ ಇತ್ತು ಅಂತ. ಈ ಎಣ್ಣೆ ಯೂಸ್ ಮಾಡಿದ್ಮೇಲೆ ಅವ್ರಿಗೆ ಮೋಷನ್ ಪ್ರಾಬ್ಲಮ್ಮು ಕ್ಲಿಯರ್ ಆಗಿದೆ. ಇನ್ನೊಂದು ಏನು ಅಂದರೆ BP, ಶುಗರು ಮತ್ತು ಆರೋಗ್ಯದಲ್ಲಿ ತುಂಬ ಚೇತರಿಕೆ. ಡೆಲಿವರಿಯಲ್ಲಿ ಯಾವ ರೀತಿ ಕೊಡ್ತೀರಾ ಸರ್? ಸೊ ಡೆಲಿವರಿ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದ್ರೆ, ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದು 9008342385, ಇನ್ನೊಂದು 7259230800. ಈ ನಂಬರ್ಗೆ ಕರೆ ಮಾಡಿದ್ರೆ ಅಥವಾ ಲೊಕೇಶನ್ ಕಳಿಸ್ಕೊಟ್ರೆ, ಸೊ ಕೊರಿಯರ್ ಮುಖಾಂತರ ಕಳಿಸ್ಕೊಡೋದಾಗಲಿ, ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಇದೆ. ನೀವು ಕರೆಂಟ್ ಲೊಕೇಶನ್ನ ಕಳಿಸ್ಬಿಟ್ಟು ನಿಮ್ಗೆ ಇಷ್ಟು ಲೀಟ್ರ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ನಾವು ಅವ್ರ ಮನೆ ಬಾಲಿಗೆ ತಲುಪಿಸುವ ವ್ಯವಸ್ಥೆ ಇದೆ ಸರ್. 1 ಡೇ ಬಿಟ್ಟು 1 ಡೇ ಸರ್ವಿಸ್ ಇದೆ ಬೆಂಗಳೂರಿಗೆ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟು ನಮಗೆ ನಮ್ಮ ಉದ್ಯಮವನ್ನು ತುಂಬ ಸಹಕಾರ ಮಾಡಿದ್ರು. ಯಾಕೆ ಅಂತಂದರೆ ಅವರೇ ಮೊದಲು ಆಯಿಲ್ನ ನಮ್ದು ಪರ್ಚೇಸ್ ಮಾಡಿದ್ದು. ನಾನು ಎಲ್ಲ ಕರ್ನಾಟಕ ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ.